ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ನ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಅಕ್ರಮ ಮರಳು ಮಾಫಿಯಾಯನ್ನ ತಡೆಯಲು ಹೋದಂತ ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಶಾಸಕ BK ಸಂಗಮೇಶ್ ಪುತ್ರ ಬಸವೇಶ್ ಮಹಿಳಾ ಅಧಿಕಾರಿಗೆ ಸೊಂಟದ ಕೆಳಗಿನ ಪದವನ್ನು ಬಳಸಿ ನಿಂದಿಸಿರುವಂತಹ ವಿಡಿಯೋ ಒಂದು ವೈರಲ್ ಆಗಿತ್ತು ನಿನ್ನೆ. ಈ ಸಂಬಂಧ ಮಹಿಳಾ ಅಧಿಕಾರಿ ಭದ್ರಾವತಿ DYSP ಶಾಸಕರ ಪುತ್ರನ ವಿರುದ್ಧ ದೂರನ್ನು ದಾಖಲಿಸಿದ್ದಾರೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇವತ್ತು ಬೀದರ್ಗೆ ಆಗಮಿಸಿದಂತ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಶಾಸಕನ ಪುತ್ರನ ವಿರುದ್ಧ ಹರಿದಾಯ್ದಿದ್ದಾರೆ. ಏನು ಹೇಳಿದ್ದಾರೆ? ಅವನು ಯಾವುದೇ ಶಾಸಕನ ಮಗ ಇರಲಿರಿ, ನನಗದು ಕೌಂಟೇ ಆಗಲ್ಲ. ಮಹಿಳಾ ಅಧಿಕಾರಿಗೆ ಸಂಗಮೇಶ್ ಪುತ್ರ ಬಸವೇಶ್ ನಿಂದನೆ ಕುರಿತು ಇವತ್ತು ಬೀದರ್ನಲ್ಲಿ ಪ್ರತಿಕ್ರಿಯೆ ನೀಡುವಂಥ ಸಂದರ್ಭದಲ್ಲಿ ಹೇಳ್ತಾರೆ ಮಹಿಳಾ ಆಯೋಗದ ಅಧ್ಯಕ್ಷರು, ಯಾವುದೇ ಶಾಸಕನಾಗಿದ್ರೂ ನನಗೇನು ಕೌಂಟ್ ಆಗುವುದಿಲ್ಲ, ಕೆಟ್ಟ ಪದಗಳಿಂದ ನಿಂದನೆ ಆಗಿರೋದು ನಮಗೆ ಮುಖ್ಯ ಆಗಿರುತ್ತೆ ಅಂತ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅಂತ. ಪ್ರಕರಣದ ಕುರಿತು ಈಗಾಗಲೇ ಶಿವಮೊಗ್ಗದ SP ಅವರಿಗೆ ಸಂಪೂರ್ಣ ವರದಿ ಕೊಡುವಂತೆ ಕೇಳಿದ್ದೇನೆ. ಯಾರೇ ಆಗಿದ್ರೂ ತಪ್ಪೇ, ಅಧಿಕಾರಿಯಾಗಿರಲಿ ಸಾಮಾನ್ಯ ಮಹಿಳೆ ಆಗಿರಲಿ ಈ ರೀತಿ ಮಾಡಕೂಡದ್ದು ಅಂತ ಬೀದರ್ನಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿಗಿರುವಂತಹ ಗಟ್ಸು, ಅವರಿಗಿರುವಂತಹ ಧೈರ್ಯ, ಮಹಿಳೆಯರ ಬಗ್ಗೆ ಅವರಿಗಿರುವಂತಹ ಗೌರವ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ಅನಿಸುತ್ತೆ. ಯಾಕೆಂದ್ರೆ ಇಲ್ಲಿ ತನಕ ತುಟಿ ಬಿಚ್ಚಿ ಮಾತನಾಡಿಲ್ಲ. ಆದರೆ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು ಹೇಳ್ತಾರೆ, ಯಾರೇ ಇರ್ಲಿರಿ, ಯಾವ ಶಾಸಕನ ಮಗ ಇದ್ರು ನನಗದು ಕೌಂಟೇ ಆಗಲ್ಲ. ಬೈದಿದ್ದಾರೆ, ನ್ಯಾಯ ಅಂತ ಹೇಳಿದ್ದಾರೆ. ಒಂದ್ಸಲ ಅವರ ಬೈಟ್ ಅನ್ನ ಪ್ಲೇ ಮಾಡಿ, ಏನ್ ಹೇಳಿದ್ದಾರೆ ಒಂದ್ಸಲ ಕೇಳಿಸ್ಕೊಳ್ಳಿ. ಅನ್ನೋ ಒಂದು ಆರೋಪ ಇದೆ ಮೇಡಮ್, ಏನ್ ಹೇಳ್ತೀರಿ ಮೇಡಮ್ ಈ ಬಗ್ಗೆ? ಈಗ ಆಲ್ರೆಡಿ ನಾನು ಮಹಿಳಾ ಆಯೋಗದಿಂದ ಸಮನ್ ನೋಟಿಸು ಕಳಿಸಿದಾಗಿದೆ. ಯಾರಾಗಿದ್ರೆ, ಯಾವ ಶಾಸಕರ ಮಗ ಆಗಿದ್ರು ಇಟ್ ಡಸಂಟ್ ಮ್ಯಾಟರ್ ಫಾರ್ ಮೀ. ನನಗೆ ಅದೆಲ್ಲ ಅವಶ್ಯಕತೆ ಏನ್ ಹೇಳ್ತಾರೆ ಅದು ನನಗೆಲ್ಲ ಕೌಂಟೇ ಆಗೋದಿಲ್ಲ. ಆದರೆ ಅಷ್ಟು ಕೆಟ್ಟ ಪದಗಳಲ್ಲಿ ನಿಂದನೆ ಆಗಿರೋದು ನಮ್ಗೆ ಅದು ಭಾಳ ಮುಖ್ಯ. SP ಅವ್ರಿಗೆ, ಅಲ್ಲಿನ ಶಿವಮೊಗ್ಗದ SP ಅವ್ರಿಗೆ ಮಾತಾಡಿದ್ದೀವಿ, ಏನೇನು ಕ್ರಮ ತಗೊಂಡಿದ್ದೀರಾ, ಮತ್ತೆ ಇದ್ರದ್ದು ಏನೇನಾಗಿದೆ ಸಂಪೂರ್ಣ ತನಿಖೆ ಆಗಿ ನನಗೆ ವರದಿಯನ್ನು ನೀವು ಕೊಡಬೇಕು ಅಂತ ಸಹ ನಾನು ಆಲ್ರೆಡಿ ಆಯೋಗದಿಂದ SP ಅವ್ರಿಗೆ ಲೆಟ್ರು ಹೋಗಿದೆ, ಮಾತಾಡಿದ್ದೀನಿ ಸಹ. ಅದು ಯಾರಾಗಿದ್ರೇನು ತಪ್ಪೇ. ಯಾರಾದ್ರೂ ಅಧಿಕಾರಿ ಆಗಿರ್ಲಿ, ಒಂದು ಸಾಮಾನ್ಯ ಹೆಣ್ಮಗಳಾಗಿರ್ಲಿ ಮಾಡ್ಕೊಡುದು ಅಷ್ಟೇ. ಎಸ್, ಕೇಳಿದ್ರಲ್ಲ, ನಿನ್ನೆ ಒಬ್ಬ ಶಾಸಕನ ಪುತ್ರ ಒಂದು ಹೆಣ್ಣನ್ನ ಅವಾಚ್ಯ ಶಬ್ದಗಳನ್ನ ಬಳಸಿ ನಿಂದನೆ ಮಾಡ್ತಾನೆ. ಹೆಸರು ಮಾತ್ರ ಬಸವೇಶ ಅಂತ ಆತನ ಹೆಸರು. ಆತನ ಅಪ್ಪ ಕಾಂಗ್ರೆಸ್ನ ಶಾಸಕ ಸಂಗಮೇಶ ಅಂತ. ನಾಚಿಕೆ ಗೆಟ್ಟವುಗಳೆಲ್ಲ. ಒಂದು ಹೆಣ್ಣಿಗೆ ಗೌರವ ಕೊಡೋಕ್ಕಾಗಲ್ಲ, ಇಂಥವರಿಗೆ ಶಾಸಕ ಸ್ಥಾನ ಬೇಕಾ? ನಮ್ಮ ಸಿದ್ದರಾಮ ಶರಣರು ಹೇಳ್ತಾರೆ, ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನ್ಯಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಅದು ಕಾರಣ. ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ ಅಂತ ದೇವ್ರಿಗೆ ಹೋಲಿಕೆ ಮಾಡಿದ್ರಿ ಹೆಣ್ಣನ್ನ ನಮ್ಮ ಶರಣರು. ಆದರೆ ಹೆಸರು ಮಾತ್ರ ಸಂಗಮೇಶ, ಬಸವೇಶ ಅಂತ ಹೆಸರಿಟ್ಕೊಂಡಂತ ಇವರುಗಳು ಯಾವ ರೀತಿ ಒಂದು ಮಹಿಳೆಗೆ ಅವಾಚ್ಯ ಶಬ್ದಗಳಿಂದ ಮಗ ನಿಂದನೆ ಮಾಡ್ತಾನೆ, ಆದರೆ ತಂದೆ ಅದನ್ನು ಸಮರ್ಥನೆ ಮಾಡ್ಕೋತಾನೆ. ಎಂತಹ ಪರಿಸ್ಥಿತಿ ಇದು. ನಿಮಗೂ ಇನ್ನೊಂದು ಹೇಳ್ತೀನಿ, ಮಲೆನಾಡು ಸೈಡ್ನವರು ಸ್ವಲ್ಪ ಸಾಫ್ಟ್ ಆಗಿರ್ತಾರೆ. ಆ ಮಹಿಳಾ ಅಧಿಕಾರಿ ಕೂಡ ಮಲೆನಾಡು ಸೈಡ್ನವರು. ಅದಕ್ಕೆ ಈ ರೀತಿ ಶಾಸಕನ ಪುತ್ರ ಈ ರೀತಿ ದರ್ಪವನ್ನು ಮೆರೆದು ಈ ರೀತಿ ಅವಾಚ್ಯ ಶಬ್ದಗಳನ್ನು ಬಳಸಿದ್ರು ಕೂಡ ಸುಮ್ಮನಿದ್ರು. ಒಂದು ವೇಳೆ ನಮ್ಮ ಉತ್ತರ ಕರ್ನಾಟಕದ ಮಹಿಳಾ ಅಧಿಕಾರಿಯ ಮುಂದೆ ಏನಾದರೂ ಈ ರೀತಿಯ ಹೇಳಿಕೆ, ಈ ರೀತಿಯ ವರ್ತನೆಯನ್ನ ತೋರಿದ್ರೆ, ಮೊದಲೇ ಖಡಕ್ ರೊಟ್ಟಿ ಬಡದಂತ ಕೈಗಳಿರ್ತಿದ್ವು, ಆತನ ಕೆನ್ನೆಗೆ ಏನಾದರೂ ಬಡ್ದಿದ್ರೆ ಕೆನ್ನೆ ಕೆಂಪಾಗಿರೋದೊಂದು ವಾರದ ತನಕ. ನಮ್ಮ ಉತ್ತರ ಕರ್ನಾಟಕದ ಯಾವುದಾದ್ರೂ ಮಹಿಳಾ ಅಧಿಕಾರಿ ಮುಂದೆ ಈ ರೀತಿ ಮಾತನಾಡಿದ್ರೆ, ಮಲೆನಾಡದವರಂತ ಸುಮ್ಮನೆ ಬಿಟ್ಟಿದ್ದಾರೆ. ಒಂದು ಹೆಣ್ಣಿಗೆ ಗೌರವ ಕೊಡೋಕ್ಕಾಗಲ್ಲ ಏನ್ರಿ? ಅವ್ರ ಅಧಿಕಾರಿ ಅಂತ ಗೌರವ ಕೊಡಿ ಅಂತ ಹೇಳ್ತಾ ಇಲ್ಲ, ತಪ್ಪು ಮಾಡಿದ್ರೆ ತಪ್ಪಂತ ಹೇಳಿ. ಆದರೆ ಒಂದು ಹೆಣ್ಣಿನ ಬಗ್ಗೆ ನಿಮಗೆ ಅಷ್ಟೊಂದು ಗೌರವ ಇಲ್ಲ ಅಂದರೆ ನಿಮಗೆ ನಿಮ್ಮ ತಂದೆಗೆ ಶಾಸಕ ಸ್ಥಾನವಾದ್ರಿ ಯಾತಕ್ರಿ? ಒಂದು ಹೆಣ್ಣಿಗೆ ಗೌರವ ಕೊಡಲ್ಲ, ನೀವು ಗ್ಯಾರಂಟಿಗಳನ್ನ ಕೊಡ್ತೀರಾ ಅಂತ ಹೇಳ್ತೀರಿ.
ಮೊದಲು ಒಂದು ಹೆಣ್ಣಿಗೆ ಮಾನ ಮರ್ಯಾದೆ ಕಾಪಾಡೋದನ್ನು ಕಲೀರಿ. ಅವ್ರ ಅಪ್ಪ ಹೇಳ್ತಾನೆ ನನ್ನ ಮಗ ಆ ರೀತಿ ಮಾಡಲ್ಲ, ಹೆಣ್ಣಿಂದ ಏನೋ ತಪ್ಪಿರಬೇಕು, ಹಣಕ್ಕೆ ಏನಾದರೂ ಬೇಡಿಕೆ ಇಟ್ಟು ಅಲ್ಲಿಗೆ ಹೋಗಿರಬೇಕು, ಚಾನಲ್ಗಳು ಸುಳ್ಳು ಸುದ್ದಿಯನ್ನು ಪ್ರಸಾರ ಮಾಡ್ತಾ ಇದ್ದಾವೆ ಅಂತ ಅವ್ರ ಮಗ ಹೇಳ್ತಾನೆ. ಅಪ್ಪ ಹೇಳ್ತಾನೆ ನನ್ನ ಮಗ ತಪ್ಪೇ ಮಾಡಿಲ್ಲ ಅಂತ ಇವರೊಬ್ಬ ಸಮರ್ಥನೆ ಮಾಡ್ಕೋತಾನೆ. ಒಂದು ಹೆಣ್ಣಿಗೆ ಕನಿಷ್ಠ ಗೌರವ ಕೊಡೋದನ್ನು ಕಲಿಸಿಲ್ಲ ಮಗನಿಗೆ, ಮತ್ತೆ ಚಾನಲ್ನವರು ಮತ್ತೆ ಆ ಹೆಣ್ಮಗಳದೇ ತಪ್ಪಿರ್ಬೋದು ಅಂತ ಹೇಳ್ತಾರೆ. ನಿನ್ನ ಮಗನಿಗೆ ಮೊದಲು ಒಂದು ಹೆಣ್ಣಿಗೆ ಹೆಂಗೆ ಗೌರವ ಕೊಡ್ಬೇಕು ಅನ್ನೋದನ್ನು ಕಲಿಸಿ ಮೊದಲು. ಸಂಗಮೇಶನ ಮಗ ಬಸವೇಶ ಅಂತೆ. ಮಾಡೋ ಕೆಲಸಗಳೆಲ್ಲ ರಾವಣಂದು. ಇಂಥವ್ರಿಗೆ ಅದೇ ನಿಮ್ಮ ಮನೆಯಲ್ಲಿ ಯಾರಾದ್ರೂ ಹೆಣ್ಮಕ್ಳಿಗೆ ಈ ರೀತಿ ನಿಂದನೆ ಮಾಡಿದ್ರೆ ಸುಮ್ಮನಿರ್ತಾ ಇದ್ರ? ನಮ್ಮ ಮನೆಯಲ್ಲಿ ಅಕ್ಕ ತಂಗಿ ತಾಯಿ ಇರ್ತಾರಲ್ಲ, ನಮ್ಮ ಮನೆಯಲ್ಲಿ ಹೆಂಗಿರ್ತಾರೆ ನಿಮ್ಮ ಮನೆಯಲ್ಲೂ ಹಂಗೆ ಇರ್ತಾರೆ. ಇನ್ನೊಬ್ಬರಿಗೆ ಆ ಮಹಿಳಾ ಅಧಿಕಾರಿ ಅಕ್ಕ ತಂಗಿ ಏನೋ ಆಗ್ಬೇಕಲ್ಲ. ನಮ್ಮ ಅಕ್ಕ ತಂಗಿಯಂದಿರಿಗೆ ಅಂದ್ರೆ ನಾವು ಸುಮ್ಮನಿರ್ತೀವ? ಅಂದ್ರೆ ಬೇರೆಯವರ ಅಕ್ಕ ತಂಗಿಯಂದಿರು, ಬೇರೆಯವರ ತಾಯಿಯಂದಿರು ನಿಮಗೆ ತಾಯಿಯಂದಿರು ಅಲ್ವಾ? ಓಟ್ ಕೇಳುವಂತ ಸಮಯದಲ್ಲಿ ನಾಚಿಕೆ ಆಗಲ್ವೇನ್ರಿ? ತಾಯಿ ನಿನ್ನ ಓಟ್ ಬೇಕು ತಾಯಿ ಅಂತ ದೊಡ್ಡ ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ತಿರಲ್ಲ ಎಲೆಕ್ಷನ್ ಟೈಮಲ್ಲಿ, ಆವಾಗ ಮಾತಾಡ್ಬೇಕಿತ್ತು ನಿಮ್ಮ ಮಗ ಮತ್ತೆ ನೀವು. ಅಷ್ಟೊಂದು ಗಟ್ಸಿದ್ರೆ ನಿಮಗೆ ಮಹಿಳೆಯರು ಓಟ್ ಬೇಡ್ರಿ, ನಮ್ಗೆ ಮಹಿಳೆಯರು ಓಟ್ ಬೇಡ, ಮಹಿಳೆಯರನ್ನ ಹಂಗೆ ಹಿಂಗೆ ಅಂತ ಅವಚ್ಚ ಶಬ್ದದಲ್ಲಿ ಎಲೆಕ್ಷನ್ ಟೈಮ್ನಲ್ಲಿ ಮಾತಾಡಬೇಕಿತ್ತು. ಎಲೆಕ್ಷನ್ ಮುಗಿದಿದೆ, ಗೆದ್ದಿದ್ದೀರಾ, ಇವಾಗ ಅದು ಅಧಿಕಾರ ಮದ ಏರ್ ಹೋಗಿದೆ. ಅಧಿಕಾರದ ಮದ ಎಷ್ಟು ದಿನ ಇರುತ್ತ್ರಿ? ಅಧಿಕಾರದ ಮದದಲ್ಲಿ ಮೆರೆದವರು ಸರ್ವನಾಶ ಆಗಿ ಹೋಗಿದ್ದಾರೆ. ನಮ್ಮ ಇತಿಹಾಸವನ್ನು ತೆಗೆದು ನೋಡಿ. ಎಂತೆಂಥ ಹಿಟ್ಲರು ಅಲೆಕ್ಸಾಂಡರೇ ಮಣ್ಣಾಗಿ ಹೋಗಿದ್ದಾರೆ. ಇನ್ನು ನೀವ್ಯಾವ ಲೆಕ್ಕ ರೀ? ಒಂದು ಕ್ಷೇತ್ರಕ್ಕೆ ಶಾಸಕನಾದವರು ನಿಮಗೆ ಎಷ್ಟು ದರ್ಪ, ನಿಮ್ಮ ಮಗನಿಗೆ ಎಷ್ಟು ದರ್ಪ ಇರುತ್ತಂದ್ರೆ ಈ ಯಾವ ಲೆಕ್ಕ ರೀ? ಅಲೆಕ್ಸಾಂಡರ್, ಹಿಟ್ಲರ್ ಎಂತೆಂಥವ್ರು ಮೆರೆದು ಹೋಗಿದ್ದಾರೆ ಇತಿಹಾಸದಲ್ಲಿ. ಒಂದು ಶಾಸಕನಾದ್ಮೇಲೆ ಇಷ್ಟೊಂದು ದರ್ಪ, ಇಷ್ಟೊಂದು ನಿಮ್ಮ ಅಹಮ್ಮ. ಅದೇ ಕ್ಷೇತ್ರ ಜನರು ಪಾಠ ಕಲಿಸ್ತಾರೆ, ಅದೇ ಕ್ಷೇತ್ರದ ಮಹಿಳೆಯರು ಮುಂದಿನ ಸಲ ನಿಮಗೆ ಪಾಠ ಕಲಿಸ್ತಾರೆ ನೋಡಿ.